ಇಷ್ಟಕ್ಕೂ ಯಾರಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ? ಐಶ್ವರ್ಯ ಗೌಡಗೂ ಡಿಕೆ ಸುರೇಶ್ಗೂ ಏನು ಸಂಬಂಧ ಅಂತಕ್ಕಂಥ ಪ್ರಶ್ನೆ. ಡಿಕೆ ಸುರೇಶ್ ತಂಗಿ ಎಂದು ನಂಬಿಸಿ ವಂಚಿಸಿರುವ ಐಶ್ವರ್ಯ ಗೌಡ ಸಿನಿಮಾ ನಟನ ಜೊತೆ ಸೇರಿ ಕೋಟಿ ಕೋಟಿ ವಂಚಿಸಿದ್ರ ದಂಪತಿ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಐಶ್ವರ್ಯ ಗೌಡ ಹರೀಶ್ಗೆ ದಂಪತಿ ವಿರುದ್ಧ ವಂಚನೆಯ ಆರೋಪಗಳು ಇರತಕ್ಕಂಥದ್ದು. ಚಿನ್ನದಂಗಡಿ ಮಾಲೀಕರಾದ ವನಿತಾ ಎಸ್ ಐತಾಳ್ ಅನ್ನೋರಿಗೆ ವಂಚನೆ ಮಾಡಲಾಗಿದೆ. ಹಂತ ಹಂತವಾಗಿ 14 ಕೆಜಿ 600 ಗ್ರಾಂ ಚಿನ್ನಾಭರಣ ಪಡೆದು ವಂಚನೆ ಮಾಡಲಾಗಿರತಕ್ಕಂಥದ್ದು. ಇಷ್ಟಕ್ಕೂ ಯಾರಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅಂತಕ್ಕಂಥ ಪ್ರಶ್ನೆ ಸಹ ಇದೆ ಜನರಲ್ಲಿ. ಐಶ್ವರ್ಯ ಗೌಡಗೂ ಡಿಕೆ ಸುರೇಶ್ಗೂ ಏನು ಸಂಬಂಧ? ಡಿಕೆ ಸುರೇಶ್ ತಂಗಿ ಎಂದು ನಂಬಿಸಿ ವಂಚಿಸಿರುವ ಐಶ್ವರ್ಯ ಗೌಡ ಅವರು ಸಿನಿಮಾ ನಟನ ಜೊತೆ ಸೇರಿ ಕೋಟಿ ಕೋಟಿ ವಂಚಿಸಿದ್ರ ಈ ದಂಪತಿಗಳು ಅಂತಕ್ಕಂಥ ಪ್ರಶ್ನೆ. ಐಶ್ವರ್ಯ ಗೌಡ ಹರೀಶ್ಗೆ ದಂಪತಿ ವಿರುದ್ಧ ವಂಚನೆಯ ಆರೋಪಗಳು ಇರತಕ್ಕಂಥದ್ದು. ಮೊದಲಿನಿಂದ ಚಿನ್ನದಂಗಡಿ ಮಾಲೀಕರಾದ ವನಿತಾ ಎಸ್ ಐತಾಳ್ ಅನ್ನೋರಿಗೆ ವಂಚನೆ ಮಾಡಲಾಗಿದೆ. ಅದು ಕೂಡ ಹಂತ ಹಂತವಾಗಿ 14 ಕೆಜಿ 600 ಗ್ರಾಂ ಚಿನ್ನಾಭರಣ ಪಡೆದು ವಂಚನೆ ಮಾಡಲಾಗಿದೆ. ಇಷ್ಟಕ್ಕೂ ಯಾರಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅಂತಕ್ಕಂಥ ಪ್ರಶ್ನೆ. ಐಶ್ವರ್ಯ ಗೌಡಗೂ ಡಿಕೆ ಸುರೇಶ್ಗೂ ಏನು ಸಂಬಂಧ? ಡಿಕೆ ಸುರೇಶ್ ತಂಗಿ ಎಂದು ನಂಬಿಸಿ ವಂಚಿಸಿರ್ತಕ್ಕಂಥದ್ದು ಈ ಆಸಾಮಿ ಒಂದಲ್ಲ ಎರಡಲ್ಲ ಸುಮಾರು 14 ಕೆಜಿ 600 ಗ್ರಾಂ ಚಿನ್ನವನ್ನ ಹಂತ ಹಂತವಾಗಿ ಪಡೆದು ವಂಚಿಸಿರ್ತಕ್ಕಂಥದ್ದು. ಅದು ಕೂಡ ಇಷ್ಟಕ್ಕೂ ಯಾರಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅಂತಕ್ಕಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಐಶ್ವರ್ಯ ಗೌಡಗೂ ಡಿಕೆ ಸುರೇಶ್ಗೂ ಏನು ಸಂಬಂಧ? ಹಾಗೂ ಡಿಕೆ ಸುರೇಶ್ ತಂಗಿ ಎಂದು ನಂಬಿಸಿ ವಂಚಿಸಿರತಕ್ಕಂಥ ಐಶ್ವರ್ಯ ಗೌಡ ಪ್ಲಾನ್ ಏನು? ಸಿನಿಮಾ ನಟನ ಜೊತೆ ಸೇರಿ ಕೋಟಿ ಕೋಟಿ ವಂಚಿಸಿದ್ರ ದಂಪತಿ ಅಂತಕ್ಕಂಥ ಪ್ರಶ್ನೆ. ಹಾಗೂ ಹರೀಶ್ಗೆ ಹಾಗೂ ಐಶ್ವರ್ಯ ಗೌಡ ದಂಪತಿ ವಿರುದ್ಧ ವಂಚನೆಯ ಆರೋಪಗಳು ಸಹ ಇರ್ತಕ್ಕಂಥದ್ದು. ಚಿನ್ನದಂಗಡಿ ಮಾಲೀಕರಾದ ವನಿತಾ ಎಸ್ ಐತಾಳ್ ಅನ್ನೋರಿಗೆ ಈ ರೀತಿಯಾಗಿ ವಂಚನೆ ಮಾಡಿರ್ತಕ್ಕಂಥದ್ದು. ಹರೀಶ್ ಅವರ ಪತ್ನಿ ಆಗಿರ್ತಕ್ಕಂಥವ್ರು ಇವರು. ಇಷ್ಟಕ್ಕೂ ಯಾರಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅಂತಕ್ಕಂಥ ಪ್ರಶ್ನೆ.